ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಜಪಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ನೃತ್ಯ ಸಗುರುಜಿ ಮಾಡುವ ನಮಸ್ಕಾರಗಳು. ಜುಲೈ ಮಾಸದ 3ನೇ ವಾರದ ಸಾಪ್ತಾಹಿಕ ಭವಿಷ್ಯದಲ್ಲಿ 7ನೇ ರಾಶಿಯಾಗಿರ್ತಕ್ಕಂತಹ ತುಲಾ ರಾಶಿಯವರಿಗೆ ಅನುಕೂಲತೆ ಏನು, ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ. ಈ ತುಲಾ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ನೋಡೋದಾದರೆ ಚಿತ್ತಾ ನಕ್ಷತ್ರ ಬರುತ್ತೆ, ಸ್ವಾತಿ ನಕ್ಷತ್ರ ಬರುತ್ತೆ ಹಾಗೂ ವಿಶಾಖ ನಕ್ಷತ್ರ ಬರುತ್ತೆ. ಸೊ ಈ 3 ನಕ್ಷತ್ರಗಳು ಈ ವಾರ ಯಾವ ರೀತಿಯಲ್ಲಿರುತ್ತೆ ಮತ್ತು ಗ್ರಹಗಳ ಸಂಚಾರದಿಂದ ಯಾವ ಅನುಕೂಲತೆಗಳನ್ನು ಪಡೆಯುವಂತರಾಗ್ತೀರಾ ಎಂಬುದನ್ನು ನೋಡೋಣ. ಇಲ್ಲಿ ಒಂದು ತುಲಾರಾಶಿಯವರಿಗೆ ಖುಷಿ ವಿಚಾರ ಅಂತ ಹೇಳಿದರೆ ನಿಮ್ಮ ಹಳೆಯ ಸಮಸ್ಯೆಗಳು ಒಂದಿಷ್ಟು ಕಡಿಮೆ ಆಗ್ತಾ ಬರುತ್ತೆ. ಅದು ಒಂದು ಖುಷಿ ವಿಚಾರ. ಅಂದರೆ ಯಾವುದೋ ಒಂದು ಕೇಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕಂಪ್ನಿಯ ಸಮಸ್ಯೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ವ್ಯಾಪಾರದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು. ಅದು ಏನಾಗುತ್ತೆ ಅಂದರೆ ಈ ವಾರ ಅದಕ್ಕೊಂದು ಏನೋ ಕಾಂಪ್ರಮೈಸ್ ರೀತಿಯಲ್ಲಿ ಬಗೆಹರುವಂಥದ್ದಾಗ್ಬೋದು, ಅಥವಾ ಅದನ್ನು ಒಂದು ತಾರ್ಕಿಕ ಅಂತ್ಯ ಅಂತೀವಿ ಅದಕ್ಕೆ. ಅಂದರೆ ಇನ್ನು ಮುಂದೆ ಬರೋದೇ ಇಲ್ಲ, ಅದು ಆ ಒಂದು ರಿಸಲ್ಟು ಈ ವಾರ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ತುಲಾರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಅದರಿಂದ ಚಿಂತನೆಗೆ ಒಳಗಾಗಿಬಿಟ್ಟಿದ್ರು, ಅಥವಾ ಏನಂತೀರ ಅದಕ್ಕೆ ಬಗ್ಗೆ ವಿಚಾರ ಮಾಡಿ 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 ಸೋತು ಹೋಗಿಬಿಟ್ಟಿದ್ರು. ಅಯ್ಯೋ ಇನ್ನೇನು ಮಾಡೋಕ್ಕಾಗತ್ತಪ್ಪ, ಏನು ಹರಿಚಿತ್ತ ಹೆಂಗನೇ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಬಿಡೋದಾಗಿತ್ತು. ಆದರೆ ಇಲ್ಲ, ದೇವರು ಖಂಡಿತವಾಗಿ ನಿಮಗೆ ಕಣ್ಣು ತೆರೆದಿದ್ದಾನೆ. ಸೊ ಅವನ ಒಂದು ಆಶೀರ್ವಾದದಿಂದ ನಿಮಗೆ ಈ ವಾರ ಒಳ್ಳೆಯ ಫಲಗಳು ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಇನ್ನೊಂದು ಖುಷಿ ವಿಚಾರ ಅಂತ ಹೇಳಿದರೆ ನಿಮ್ಮ ಮಕ್ಕಳಿಗೆ, ಅಂದರೆ ತುಲಾರಾಶಿಯ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಈ ವಾರ ಒಂದಿಷ್ಟು ಸನ್ಮಾನಗಳು ಬರುವಂಥದ್ದಾಗತ್ತೆ, ಮತ್ತು ಅವರು ಒಂದಿಷ್ಟು ಗೌರವಪೂರ್ವಕವಾಗಿ ನಿಮ್ಮನ್ನು ನಡೆಸಿಕೊಳ್ಳುವಂಥದ್ದಾಗುತ್ತೆ. ಅಂದರೆ ನಿಮ್ಮದೇ ಆದಂಥ ಒಂದು ಕನಸಿರುತ್ತೆ, ನನ್ನ ಮಗ ನನ್ನ ಮಗಳು ಹೀಗೆ ಓದಬೇಕು, ಹೀಗೆ ಬರಬೇಕು, ಈ ಜಾಬ್ ಮಾಡಬೇಕು, ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಿಮ್ಮದೇ ಆದಂಥ ಒಂದು ಕನಸು ಇರುತ್ತಲ್ಲ, ಆ ಕನಸು ಈಡೇರಿಸ್ತಾರೆ ಈ ವಾರ. ಅಂದರೆ ತಾಯಿ ತಂದೆನ ಗೌರವಪೂರ್ವಕವಾಗಿ ಅವರು ತಮ್ಮ ಸಮಾರಂಭಗಳಲ್ಲಿ ಕರ್ಕೊಂಡೋಗಿ ನಿಮ್ಮನ್ನು ಕೂಡ ಗೌರವಿಸಿ ನಿಮಗೂ ಒಂದಿಷ್ಟು ಅವಾರ್ಡು ಕೊಡುವಂತೆ ಮಾಡ್ತಾರೆ ಮಕ್ಕಳು. ಸೊ ಹಾಗಾಗಿ ತುಲಾರಾಶಿಯ ಮಕ್ಕಳಿಂದ ನಿಮಗೆ ಗೌರವ ಸನ್ಮಾನಗಳು ಈ ವಾರ ನಿಮಗೆ ಸಿಗುವಂಥದ್ದಾಗುತ್ತೆ. ಅದು ಯಾವುದೇ ರಂಗ ಆಗಿರಲಿ, ರಾಜಕೀಯ, ಧಾರ್ಮಿಕ, ಕ್ರೀಡಾ ಅಥವಾ ಇನ್ನಿತರ ಬೇರೆ ಬೇರೆ ರಂಗಗಳಿವೆಲ್ಲ, ಆ ಎಲ್ಲ ರಂಗಗಳಲ್ಲೂ ನಿಮಗೂ ಕೂಡ ಒಂದಿಷ್ಟು ಕಿಂಚಿತ್ತು ಲಾಭ ಮಕ್ಕಳಿಂದ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಲಾಭ. ಇನ್ನು 3ನೇ ಲಾಭದ ವಿಷಯಕ್ಕೆ ಬರೋದಾದರೆ ಈ ವಾರ ನಿಮಗೇನೋ ಒಂದಿಷ್ಟು ಖುಷಿ ವಿಚಾರಗಳು ಸಿಗ್ತಾ ಇರೋದ್ರಿಂದ ಒಂದಿಷ್ಟು ದಾನ ಧರ್ಮ ಮಾಡಲು ರೆಡಿ ಆಗಿಬಿಡ್ತೀರ. ಇದಕ್ಕಿದಂಗೆ ಏನೋ ಇಷ್ಟು ದಿನ ಮಾಡ್ತಾ ಇರಲಿಲ್ಲ, ಯಾಕೆಂದರೆ ದೇವ್ರು ನನಗೇನು ಕೊಡ್ತಾ ಇಲ್ಲ, ನಾನು ಯಾಕೆ ಮಾಡಲಿ ಅಂತ ಅದು ಕಠೋರತೆ ನಿಮ್ಮಲ್ಲಿ ಕಾಣ್ತಾ ಇತ್ತು. ಖಂಡಿತವಾಗಿ ಒಪ್ಕೊಳ್ಳೋಣ. ಸೊ ಈ ಕಠೋರತೆ ಇತ್ತಲ್ಲ, ಆ ಕಠೋರತೆ ನಿಮ್ಮನ್ನು ಒಂದು ರೀತಿ ಯಾಕೋ ದೇವ್ರನ್ನೂ ನೀವು ದುಶ್ಮನ್ ರೀತಿಯಲ್ಲಿ ಕಾಣ್ತಾ ಇದ್ದೀರಿ. ಸೊ ಈ ವಾರ ದೇವರು ಯಾಕೋ ವರ ಕೊಟ್ಟಿದ್ದಾನೆ ಅಂತ ತಿಳಿದುಕೊಂಡು ದೇವರಿಗೆ ಒಂದಿಷ್ಟು ಸೇವೆಗಳು ಮಾಡೋದಾಗಿರ್ಬೋದು, ದೇವರಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಕೆಲಸ ಕಾರ್ಯಗಳು ಮಾಡೋದಾಗಿರ್ಬೋದು, ಹಾಗೂ ದೇವರಿಗೆ ನೀವು ಸರೆಂಡರ್ ಆಗುವಂಥದ್ದು ಆಗಿರ್ಬೋದು. ಇದು ತುಂಬ ಖುಷಿಯ ವಿಚಾರ ಅಂತಲೇ ತಿಳಿಬೋದು. ದೇವರನ್ನ ಯಾವತ್ತು ಶಾಪ ಹಾಕಲು ಹೋಗಬೇಡಿ, ಬೈಯಲ್ಲೂ ಹೋಗಬೇಡಿ. ಯಾಕೆಂದರೆ ದೇವರು ನಮಗೆ ಯಾವ ಸಮಯದಲ್ಲಿ ಕೊಡಬೇಕು ಆ ಸಮಯದಲ್ಲಿ ಖಂಡಿತವಾಗಿ ಕೊಡ್ತಾನೆ. ಯಾಕೆಂದರೆ ದೇವರಿಗೆ ಗೊತ್ತು ಯಾವ ಸಮಯದಲ್ಲಿ ಕೊಟ್ಟರೆ ನೀವು ಉಳಿಸ್ಕೊಳ್ತೀರಾ, ಯಾವ ಸಮಯದಲ್ಲಿ ಕೊಟ್ಟರೆ ನೀವು ಕಳ್ಕೊಳ್ತೀಯಾ ಅಂತೇಳಿ. ಹಾಗಾಗಿ ದೇವರಲ್ಲಿರ್ತಕ್ಕಂಥ ತಾಳ್ಮೆ ನಮಗೆ ಎಳ್ಳಷ್ಟು ಇಲ್ಲ ಅಂತಲೇ ತಿಳ್ಕೊಳ್ಳಿ. ಹಾಗಾಗಿ ದೇವರನ್ನು ಯಾವುದೇ ಕಾರಣಕ್ಕೂ ಈ ತುಲಾರಾಶಿಯವರು ಶಾಪ ಹಾಕಲು ಹೋಗಬೇಡಿ. ಯಾಕೆಂದರೆ ಈ ತುಲಾರಾಶಿಯವರು ಹೇಗಂದರೆ ಯಾವ ಕ್ಯಾಂಡಿಡೇಟೇ ಇರಲಿ, ಯಾವ ದೇವರೇ ಇರಲಿ, ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಒಂಥರ ಅವರು ಸಿಂಗಲ್ಲಾಗಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅಂದರೆ ನಾನು ಬರಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳ್ಬಿಡ್ತಾರೆ. ಎಲ್ಲೋ ಏನೋ ಫಂಕ್ಷನ್ ಇರುತ್ತೆ, ನಾನು ಬರಲ್ಲ ನೀವು ಹೋಗಿ. ಅಂದರೆ ಇವ್ರದ್ದು ಮನಸ್ಸು ಆ ರೀತಿ ಇರುತ್ತೆ. ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವರು ಪಾರ್ಟಿಸಿಪೇಟ್ ಮಾಡಲ್ಲ. ಅದೆಂಥದ್ದೇ ಯತ್ನ ಇರಲಿ, ಅದೆಂಥದ್ದೇ ಪೂಜೆ ಇರಲಿ, ಅದೆಂಥದ್ದೇ ಕ್ಷೀರಾಭಿಷೇಕ ಇರಲಿ, ನಾನು ಬರಲ್ಲಪ್ಪ, ಆ ದೇವರನ್ನು ಏನು ಬೇಕಾದ ಮಕ್ಕಳು ಅಂತ ಅಂದರೆ ಅಷ್ಟು ಇವರಿಗೆ ಒಂದು ಇದರಲ್ಲಿ ಇರುತ್ತೆ. ಇರಲಿ. ಇನ್ನು ಈ ವಾರ ಇನ್ನೊಂದು ನಿಮಗೆ ನಕಾರಾತ್ಮಕ ಚಿಂತನೆಗಳನ್ನು ಹೇಳೋದಾದರೆ ಈ ವಾರ ಸ್ವಲ್ಪ ಕಣ್ಣು, ಈ ಹಣೆ ಭಾಗ ಹಾಗೂ ಈ ಕತ್ತ ಭಾಗ ಅಥವಾ ಈ ಬಾಯಿ ಸುತ್ತಮುತ್ತ ಒಂದಿಷ್ಟು ಸಮಸ್ಯೆಗಳು ಬರುವಂಥದ್ದಾಗುತ್ತೆ. ಕಣ್ಣಂದರೆ ಇದಕ್ಕಿಂದಂಗೆ ಏನೋ ಒಂದಿಷ್ಟು ಡಸ್ಟ್ ಬಿದ್ದದ್ದು ಅಥವಾ ಯಾವುದೋ ಒಂದು ಏನೋ ಧೂಳು
ರೀತಿಯಲ್ಲಿ ಬಂದು ಕಣ್ಣಲ್ಲಿ ಸೇರ್ಕೊಂಡು ಬಿಡುತ್ತೆ. ಅದು ಸ್ವಲ್ಪ ನೀವು ತಿಕ್ಕಿ 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 ಅದು ದೊಡ್ಡದು ಮಾಡಿಬಿಡ್ತೀರ, ಅದು ಬರೋದೇ ಇಲ್ಲ. ಸೊ ಇದು ಸ್ವಲ್ಪ ಕಣ್ಣು ಕೆಂಪು ಆಗೋದಾಗ್ಬೋದು, ಅಥವಾ ಅದು ಕಣ್ಣು ಈ ಜೇನುಹುಳ ಕಚ್ಚಿದ ರೀತಿಯಲ್ಲಿ ಉಬ್ಕೋಬೋದು. ಏನೋ ಒಂದಿಷ್ಟು ಕಣ್ಣಿಗೆ ತೊಂದರೆ ಇದೆ ಈ ವಾರ. ಅದೇ ರೀತಿ ಹಣೆಗೆ ಏನಾಗುತ್ತೆ, ಆಫ್ ಹೆಡೇಕು, ಅಥವಾ ಇವರಿಗೆ ತುಲಾರಾಶಿಯವ್ರಿಗೆ ಇದೇ ಕಾಡೋದು. ಅಂದರೆ ಆಫ್ ಹೆಡೇಕು ಅತಿಯಾಗಿ ಕಾಡುತ್ತೆ. ಒಂಥರ ಬಂದರೆ ಇವರು 3 ದಿನ ಮಲ್ಕೊಂಡ್ಬಿಡ್ತಾರೆ, ಎದ್ದೇಳೋದೇ ಇಲ್ಲ. ಅದು ಹೆಂಗೆ ಮಲ್ಕೋತಾರೋ ನಮಗೂ ಆಶ್ಚರ್ಯ. ಒಂದೊಂದು ದಿನ ಊಟನೂ ಮಾಡೋದಿಲ್ಲ, ಹಂಗೆ ಕಂಟಿನ್ಯೂ 24/7 ಅನ್ನೋ ಹಂಗೆ ಮಲ್ಕೊಂಡೇ ಬಿಟ್ಟಿರ್ತಾರೆ ತುಲಾರಾಶಿಯವರು. ಅಷ್ಟು ಹೆಂಗೆ ನಿದ್ದೆ ಮಾಡ್ತಾರ ಅಂತ ನಮಗೂ ಕ್ಯೂರಿಯಾಸಿಟಿ. ಅದೇ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತುಲಾರಾಶಿಯವರು. ಯಾಕೆಂದರೆ ಸುಮಾರು ನೋಡಿದ್ದೀನಿ ಇದು ತುಲಾರಾಶಿಯವ್ರದ್ದು ಜಾತಕದಲ್ಲಿ, ಅಥವಾ ಅವ್ರದ್ದು ಒಂದಿಷ್ಟು ಅನುಭವವನ್ನು ನಮ್ಗೆ ಹೇಳಿದ್ದಾರೆ. ಸೊ ಹಾಗಾಗಿ ಕೇಳ್ತಾ ಇದೆ, ನಮಗೆ ನೀವು ಹೇಗೆ ಮಲ್ಕೊಳ್ತೀರ 24 ಗಂಟೆ ಅಂಬೋದು ನನಗೂ ಗೊತ್ತಾಗಬೇಕು. ಮುಂದಿನ ದಿನಗಳಲ್ಲಿ ನಾನು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು. ಅಂದರೆ ಏನಾಗುತ್ತೆ ಅಂದರೆ, ಇವರಿಗೆ ವೈಯಕ್ತಿಕವಾಗಿ ಯಾವುದೇ ಒಂದು ಸಮಸ್ಯೆ ಬಂದರೆ ಅದನ್ನು ಅವ್ರ ಕಡೆಯಿಂದ ಮಾಡಲಿಕ್ಕೆ ಆಗದೇ ಇದ್ದಂಥ ಸಮಯದಲ್ಲಿ ಈ ಹಾಫ್ ಹೆಡೇಕ್ ಬರುವಂಥದ್ದಾಗುತ್ತೆ. ಹಾಫ್ ಹೆಡೇಕ್ ಬಂತಂದರೆ ಇವರು ಆಫೀಸಿಗೆ ಹೋಗಲ್ಲ, ಊಟನೂ ಮಾಡಲ್ಲ, ಪಾಠನೂ ಮಾಡಲ್ಲ, ಎಂಥದ್ದು ಮಾಡಲ್ಲ. ಒಂದು ಚಾದರ ಹಾಕ್ಕೊಂಡು ಸುಮ್ಮನೆ ಮಲ್ಕೊಂಡು ಬಿಡ್ತಾರೆ ಡಪ್ ಅಂತೇಳಿ. ಸೊ ಈ ಮಲ್ಕೊಂಡಾಗ ಮನೆಯವರ ಹತ್ರ ಮಾತೂ ಇಲ್ಲ, ಕಥೆನೂ ಇಲ್ಲ, ಎಂಥದ್ದು ಇಲ್ಲ. ಒಂದು ರೂಮಲ್ಲಿ ಕಂಟಿನ್ಯೂ ಆಗಿ ಕುಂಭಕರ್ಣ ಮಲ್ಕೊಂಡ ರೀತಿಯಲ್ಲಿ ಮಲ್ಕೊಳ್ಳೋದು ಉಂಟು. ಸೊ ಹಾಗಾಗಿ ಈ ತುಲಾರಾಶಿಯವರಿಗೆ ಈ ಕಣ್ಣಿನಿಂದ ಸ್ವಲ್ಪ ತೊಂದರೆ ಇದೆ, ಈ ಹಾಫ್ ಹೆಡೇಕ್ನಿಂದ ತೊಂದರೆ ಇದೆ, ಹಾಗೂ ಗಂಟಲ ಕೆರೆತ, ಅಂದರೆ ಅದೇನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಹೊರಗಡೆ ಏನಾದರೂ ಹೋಗಬೇಕಾದ್ರೆ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಹೆಲ್ಮೆಟ್ ಆಗಿರ್ಬೋದು, ಅಥವಾ ಈ ರೀತಿ ಸ್ಪೆಕ್ಸ್ ಆಗಿರ್ಬೋದು, ಏನಾದರೂ ಒಂದು ಹಾಕ್ಕೊಂಡು ಪ್ರೊಟೆಕ್ಷನ್ ಮಾಡಿದರೆ ಆದಷ್ಟು ನಿಮಗೆ ಪ್ರಭಾವ ಕಡಿಮೆ ಇರುತ್ತೆ. ಏನೋ ಬಂದರೆ ಹಿಂಗೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಳ್ಳಿ. ಆದಷ್ಟು ಬೆರಳನ್ನು ಯೂಸ್ ಮಾಡಬೇಡಿ ಡೈರೆಕ್ಟು, ಇದರಿಂದ ತೊಂದರೆ ನಿಮಗಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀವಿ. ಅಥವಾ ನಮ್ಮ ಹಾಗೆ ಸ್ಪೆಕ್ಸ್ ಇತ್ತಂದರೆ ಅಷ್ಟು ತೊಂದರೆ ಇದ್ದೇ ಇರಿದ್ರೂ ಏನೋ ಒಂದು ಈ ಗಾಜಿಗೆ ಯಾವುದೋ ಒಂದು ಕಲ್ಲು ಬಂದು ಓಡೋದು, ಅದು ಗಾಜು ಒಳಗಡೆ ಹೋಗಿ ಏನೋ ಆಗ್ಬೋದು ರಾಧ ಅಂತ, ಅದಕ್ಕಾಗಿ ಹೇಳ್ತಾ ಇರೋದು. ಕಣ್ಣು ಸ್ವಲ್ಪ ಹುಷಾರು ಆದಷ್ಟು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಯಾರಿದ್ದಾರೋ ಈ ತುಲಾರಾಶಿಯವರು, ಈ ವಾರ ನಿಮಗೆ ಖುಷಿ ವಿಚಾರ ಏನಂದರೆ, ನಿಮ್ಮ ಕನಸಿನ ಹುಡುಗ ಬರುವಂತನಾಗ್ತಾನೆ. ಅಂದರೆ ವರ ಇಷ್ಟರಲ್ಲೇ ನಿಮಗೆ ಸಿಗುವಂತನಾಗ್ತಾನೆ ಈ ವಾರ ಈ ತುಲಾರಾಶಿಯ ಹೆಣ್ಣು ಮಗುವಿಗೆ. ಒಳ್ಳೆಯದಾಗಲಿ. ದೇವರು ನಿಮಗೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಆಗುವಂತಹ ಒಂದಿಷ್ಟು ವರಗಳನ್ನು ದಯಪಾಡಿಸಲಿ. ಆ ವರ ನಿಮಗೆ ಶಾಶ್ವತವಾಗಿ ಪತಿರಾಯನಾಗುವ ರೀತಿಯಲ್ಲಿ ಕಾಣಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಆ ಹೆಣ್ಣು ಮಗುವಿಗೆ ಶುಭವಾಗಲಿ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ತುಲಾರಾಶಿಯವರು ಖಂಡಿತವಾಗಿಯೂ ನೀವು ಈ ವಾರ ಶ್ರೀನಿವಾಸ ದೇವರ ದರ್ಶನ ಮಾಡ್ಕೊಳ್ಳಿ. ಎಲ್ಲೇ ಇರಲಿ, ನಿಮ್ಮ ಮನೆ ಹತ್ತಿರನೋ ಅಥವಾ ದೂರದಲ್ಲಿಯೋ ಯಾವ ದೇವಸ್ಥಾನ ಆದರೂ ಸರಿ, ಪುರಾತನವಾದಾದರೂ ಸರಿ, ಇತ್ತೀಚೆಗೆ ನೂತನವಾಗಿ ಕಟ್ಟಿರತಕ್ಕಂಥ ಶ್ರೀನಿವಾಸ ದೇವರಾದರೂ ಸರಿ, ಆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ತುಳಸಿ ಅರ್ಚನೆಯನ್ನು ಮಾಡಿಸಿ. ಸೊ ಇದರಿಂದ ಏನಾಗುತ್ತಂದರೆ, ನಿಮಗೆ ಬರ್ತಕ್ಕಂತಹ ತೊಂದರೆಗಳಾಗಿರ್ಬೋದು ಅಥವಾ ನ್ಯೂನ್ಯತೆಗಳಾಗಿರ್ಬೋದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಪರಿಹಾರ ಅಂತ ಹೇಳಿದರೆ, ಆದಷ್ಟು ಅನ್ನದಾನ ಈ ವಾರ ಮಾಡಿ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಅನ್ನದಾನ ಮಾಡಿ ಹಸಿದವರಿಗೆ ಕೊಡಿ. ತುಂಬ ಹೊಟ್ಟೆ ತುಂಬಿದವರಿಗೆ ಅವರಿಗೆ ಕೊಡಲಿಕ್ಕೆ ಹೋಗಬೇಡಿ. ಯಾರು ಸಿಗಲಿಲ್ವಾ ಹಸುವಿಗೆ ಹಾಕಿ, ಬೀದಿ ನಾಯಿಗಳಿಗೆ ಹಾಕಿ, ಪಕ್ಷಿಗಳಿಗೆ ಹಾಕಿ, ಯಾರಿಗಾದರೂ ಹಾಕಿ ಮನಸ್ಪೂರ್ವಕವಾಗಿ ಹಾಕಿ ಅಂತ ಹೇಳುತ್ತಾ, ಇದು ಆಗಿತ್ತು ಈ ನಿಮ್ಮ ವಾರದ ಭವಿಷ್ಯ. ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇನ್ನೂ ಸ್ವಲ್ಪ ಇಷ್ಟ ಜಾಸ್ತಿ ಆದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರದ ಭವಿಷ್ಯದ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.